ಇದನ್ನ ಇಲ್ಲಿ ನೋಡಿ, ಎ ಬಿ ಸಿ 3, ಬಿ ಡಿ ಬಿ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. ಏನು ಇದನ್ನ ಇಲ್ಲಿ ಯಾವ ಒಂದು ಕ್ರಿಯೆಯನ್ನ ಕೂಡಿಸಿದಾರೋ ಅಥವಾ ಕಳೆದಿದಾರೋ ಅಥವಾ ಭಾಗಾಕಾರವನ್ನು ಮಾಡಿದಾರೋ ಅನ್ನೋದನ್ನ ನಾವು ಗಮನಿಸ್ಬೇಕು. ನೋಡಿ, ಎ ಅಂದ್ರೆ 1 ಅಲ್ವಾ, ಸಂಖ್ಯೆಗಳಲ್ಲಿ 1, ಬಿ ಅಂದ್ರೆ 2, ಸಿ ಅಂದ್ರೆ 3 ಅಲ್ವಾ. ಇಲ್ಲಿ ಯಾವ ಟ್ರಿಕ್ಸ್ ಅನ್ನು ಉಪಯೋಗಿಸಿದಾರೋ ಸ್ವಲ್ಪ ನಾವು ಗಮನಿಸಬೇಕಿದೆ. ಏನ್ ಮಾಡಿದಾರೆ ಇಲ್ಲಿ 1 + 2 + 3 ಎಷ್ಟು ಬರುತ್ತೆ ಉತ್ತರ ಅಂದ್ರೆ ಬರುತ್ತೆ. ಆದ್ರೆ ಇಲ್ಲಿ 3 ಇದೆ. ಮತ್ತೆ ಏನ್ ಮಾಡಿದಾರೆ ಇವರು ಸ್ವಲ್ಪ ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಭಾಗಾಕಾರವನ್ನು ಮಾಡಿದ್ದಾರೆ. ಹೆಂಗ್ ಮಾಡಿದ್ದಾರೆ ಭಾಗಾಕಾರವನ್ನ? 2ರಿಂದ ಭಾಗ ಮಾಡಿದ್ದಾರೆ. 2 1 2 3 ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಉತ್ತರ 3 ಬಂದಿದೆ ಅಲ್ವಾ. ಇಲ್ಲಿ ಏನ್ ಬಂದಿದೆ ನೋಡೋಣ. 2 ಬಿ ಅಂದ್ರೆ 2, ಡಿ ಅಂದ್ರೆ 4, ಬಿ ಅಂದ್ರೆ 2 ಅಲ್ವಾ. 2 + 4 + 2 ಎಷ್ಟಾಗುತ್ತೆ? 8 ಆಗುತ್ತೆ. ಎಷ್ಟಾಗುತ್ತೆ ಉತ್ತರ? 8 ಆಗುತ್ತೆ. ಇಲ್ಲಿ 2 4 8 ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 4 ಎಷ್ಟು ಬರುತ್ತೆ ಉತ್ತರ? 4 ಉತ್ತರ ಬರುತ್ತೆ ಅಲ್ವಾ. ಈ ರೀತಿ ಇರತಕ್ಕಂತಹ